ಭಾರತದ ರಾಜಕೀಯ ಇತಿಹಾಸದಲ್ಲಿ ಎಚ್.ಡಿ. ದೇವೇಗೌಡ ಎಂಬ ಹೆಸರಿನ ಜೊತೆಗೆ ಅಷ್ಟೇ ಗೌರವವಾಗಿ ಕಾಣುವಂತ ಮತ್ತೊಂದು ಹೆಸರೇ ಚೆನ್ನಮ್ಮ ಅವರು. ಚೆನ್ನಮ್ಮ ಅವರು ಇನ್ನಿಲ್ಲ ಅನ್ನುವಂತ ಒಂದು ಸುದ್ದಿ ಅವರ ಕುಟುಂಬಕ್ಕೆ ದೊಡ್ಡ ಆಘಾತವನ್ನ ತಂದಿದೆ. ಇವತ್ತು ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿರುವಂಥದ್ದು. ದೇವೇಗೌಡರ ದೃಶ್ಯಾವಳಿಗಳು, ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಾ ಇದಾವಲ್ಲ, ನೋಡ್ತಾ ಇದೀವಲ್ಲ. ಪಾಪ ಆ ಹಿರಿಜೀವ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ನೋವನ್ನ ಬರ್ಸುವಂತ ಶಕ್ತಿ ಕೊಡುತ್ತೋ ದೇವರು ಅನ್ನುವಂಥ ರೀತಿಯಲ್ಲಿ ಜನ ಎಲ್ಲ ಕೇಳ್ಕೊಳ್ತಾ ಇರುವಂಥದ್ದು. ಯಾಕೆಂದ್ರೆ ಇರುವಂಥ ಆತಂಕ ಅದೇ, ದೇವೇಗೌಡರು ಇನ್ನಷ್ಟು ಕುಗ್ದಲೇ ಇರಲಪ್ಪ ಈ ಸಂದರ್ಭದಲ್ಲಿ ಅಂತ. ಹುಟ್ಟೂರಿನಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇದೆ. ದೊಡ್ಡ ಸಂಖ್ಯೆಯಲ್ಲಿ JDSನ ಕಾರ್ಯಕರ್ತರು, ಹಳೆ ನರಸೀಪುರದ ಜನ, ಹಾಸನದ ಜನ ಹೋಗಿ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಸಾಲುಗಟ್ಟಿ ನಿಂತ್ಕೊಂಡಿದ್ದಾರೆ ಅಭಿಮಾನಿಗಳು, ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಆಪ್ತರೆಲ್ಲ ದೇವೇಗೌಡರಿಗೆ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೊಳೆ ನರಸೀಪುರ ಮನೆ ಬಳಿ ವಿಧಿವಿಧಾನವನ್ನ ಮಾಡಲಾಗ್ತಾ ಇದೆ. ಪಾರ್ಥಿವ ಶರೀರವನ್ನ ಹೊತ್ತು ತಂದ್ರು ರೇವಣ್ಣ ಅವರು. ಇವತ್ತು ಬೆಳಗಿನ ಜಾವ 4:55 ಬಂದಿದ್ದು. ಆಕ್ಚುಲಿ ಅವ್ರು ಹಾಕೊಂಡಿದ್ದಂಥ ಪ್ಲಾನ್ ಪ್ರಕಾರ ನಿನ್ನೆ ಸಂಜೆ ಹತ್ತತ್ರ 5 ಗಂಟೆ 6 ಗಂಟೆ ಹಿಂಗೆ ಬರಬೇಕಾಗಿತ್ತು. ಆದರೆ 12 ಗಂಟೆಗೆ ಹೊರಟಂಥ ಪಾರ್ಥಿವ ಶರೀರ ಆಲ್ಮೋಸ್ಟ್ ರೋಡಿನ ಉದ್ದಕ್ಕೂ ಕೂಡ ಸಾಕಷ್ಟು ಕಡೆ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿಕ್ಕೋಸ್ಕರ ಸಾಕಷ್ಟು ಜನ ನಿಂತಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲೆಲ್ಲ ತಡ ಆದಂಥ ನಂತರ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಬಂತು. ಪೂಜೆ ಪುನಸ್ಕಾರ ಎಲ್ಲ ಮಾಡಿ, ವಿಧಿವಿಧಾನವನ್ನ ಮಾಡಿ ಅಂತಿಮ ದರ್ಶನಕ್ಕೆ ಇಡ್ಲಾಗಿರುವಂಥದ್ದು ರೇವಣ್ಣ ಅವರ ನಿವಾಸದಲ್ಲಿ ಹೊಳೆ ನರಸೀಪುರದಲ್ಲಿ ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ ಬರ್ತಾ ಇರುವಂಥ ಜನರೆಲ್ಲರೂ. ನಿಮಗೆ 2 ದೃಶ್ಯಾವಳಿ ತೋರಿಸ್ತಾ ಇದೀವಿ. ಒಂದ್ ಕಡೆ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನ ನಡೀತಾ ಇರುವಂಥ ದೃಶ್ಯಾವಳಿ, ಮತ್ತೊಂದ್ ಕಡೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿರುವಂತಹ ಒಂದು ದೃಶ್ಯಾವಳಿ. ಆಲ್ರೆಡಿ ದೊಡ್ಡ ಸಂಖ್ಯೆಯಲ್ಲಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು ಈಗ ಆಲ್ರೆಡಿ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಇನ್ನೇನು ಇವತ್ತು ಅಂತ್ಯಕ್ರಿಯೆ ನಡೆಯುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಭಾಗಿಯಾಗಲಿದ್ದಾರೆ. ರಾಷ್ಟ್ರ ರಾಜಕೀಯದಲ್ಲಿ, ರಾಜ್ಯ ರಾಜಕೀಯದಲ್ಲಿ ರಾಜಕೀಯದ ದೊಡ್ಡ ಕುಟುಂಬ ಅಂತ ಕರೆಸ್ಕೊಳ್ಳುವಂಥದ್ದು ದೇವೇಗೌಡರ ಕುಟುಂಬ. ನಾನು ಹೇಳ್ತಾ ಇದ್ದೆ, ಚಿತ್ರರಂಗದಲ್ಲಿ ದೊಡ್ಡ ಕುಟುಂಬ, ದೊಡ್ಡ ಮನೆ ಅಂತ ಕರೆಸ್ಕೊಳ್ಳುತ್ತೆ ರಾಜ್ಕುಮಾರ್ ಅವರ ಫ್ಯಾಮಿಲಿ. ಹಾಗೆ ರಾಜಕೀಯದಲ್ಲಿ ದೊಡ್ಡ ಮನೆ, ದೊಡ್ಡ ಕುಟುಂಬ ಅಂತ ಕರೆಸ್ಕೊಳ್ಳುವಂಥದ್ದು ದೇವೇಗೌಡರ ಫ್ಯಾಮಿಲಿ. ಅಂತಿಮ ವಿಧಿವಿಧಾನ ನೆರವೇರ್ತಾ ಇದೆ. ಅಂತಿಮ ಯಾತ್ರೆಯ ಸಂಬಂಧ ಪುತ್ರ ರೇವಣ್ಣ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ವಾಮಿ ಹತ್ರ ಸ್ವಾಮಿದು ಒಂದು ತೀರ್ಥಾಕ್ಷಿ, ಅಲ್ಲಿಂದಕ್ಕೆ ನಮ್ಮ ತಾಯಿ ನಮ್ಮ ತಂದೆ ಅಲ್ಲಿದ್ದರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಪಕ್ಕದಲ್ಲಿ. ಅಲ್ಲಿಂದ ಸೀದಾ ಇದಕ್ಕೆ ಬರ್ತಾರೆ, ರಘುಪತಿ ದೇವಸ್ಥಾನ ಹತ್ರ ಬಂದು ಮತ್ತೆ ನಮ್ಮ ತಾಯಿ ಜಮೀನು ಅವ್ರು 62ರಲ್ಲಿ ನಮ್ಮ ತಾಯಿ ಜಮೀನು ಅವ್ರ ಹೆಸರಲ್ಲಿ ತಗೊಂಡಿದ್ರು. ನಮ್ಮ ತಾಯಿ ಇದನ್ನು ಇದಿಟ್ಟು 62ರಲ್ಲಿ ಅಡ ಇಟ್ಬಿಟ್ಟು ತಗೊಂಡಿದ್ರು. ಹೊಡಲಿಪ್ಪದ ಹತ್ರ ಸುಮಾರು ಆವತ್ತಿನ ಕಾಲದಲ್ಲಿ 1,500 ರೂಪಾಯಿಗೆ ತಗೊಂಡಿದ್ರು. ಅಷ್ಟು ಎಲ್ಲ ಕೇಳಿದ್ರು. 1,500 ಎಷ್ಟಕ್ಕೂ ತಗೊಂಡು ನಮ್ಮ ತಾಯಿ ಹಿಂಗೆ ಅಲ್ಲಿಗೆ ಅವ್ರು ಹೋಗಲೇಬೇಕು ಅಂತೇಳಿ ನಮ್ಮ ತಾಯಿ ಹಾಕ್ಬೇಕು. ಅಲ್ಲೇ ನಮ್ಮ ತಾಯಿ ಗದ್ದೆ ನಾಟಿ ಮಾಡೋದು, ಮತ್ತು ಅಲ್ಲೇ ನಮ್ಮ ತಂದೆ 80ನೇ ಇಸ್ವಿಲಿ ಅಲ್ಲಿದ್ದರು. ಅಲ್ಲೇ ವಾಸ ಇದ್ರು ನಮ್ಮ ತಂದೆ. ಮನೆಯಲ್ಲಿ ಕೊಡಲಿಕ್ಕೆ ಹೋದರು. ಚೀಫ್ ಮಿನಿಸ್ಟರ್ ಇದ್ದಾಗಲೂ ಇದ್ದರು, ಇದಿದ್ದಾಗಲೂ ಇದ್ದರು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೊಳೆ ನರಸೀಪುರ ಲಕ್ಷ್ಮೀ ನರಸಿಂಹ ಸ್ವಾಮಿಯಿಂದ ಹೊರಟು ಅಲ್ಲಿಂದ ಇದಕ್ಕೆ ರಘುಪತಿ ದೇವಸ್ಥಾನ ಮುಖೇನ ನಾಗ್ಲಾ ಹುಚ್ಚನಕೊಪ್ಪ ಕ್ರಾಸು, ನಾಗ್ಲಾಪುರ ಮತ್ತು ಸಂಕ್ರಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಹಳ್ಳಿ ಬಾರೆ ಮೇಲೆ, ಮಾರ್ಗೋಡ್ನಹಳ್ಳಿ, ಪೊಡಲಿಪ್ಪು ಮೇಲೆ, ಹರಮನಹಳ್ಳಿ, ಬಸವನಹಳ್ಳಿ, ಅಂಗರಹಳ್ಳಿ, ಹಳೆಕೋಟೆ ಬಂದು ಇಲ್ಲಿ ಬರ್ತೀವಿ. ಇಲ್ಲಿಗೆ 12:30 ಬರ್ತೀವಿ. 12:30 ಎಲ್ಲ ಪೂಜೆ ಸ್ಟಾರ್ಟ್ ಆಗಿ 4 ಗಂಟೆ ಒಳಗೆ ಮುಗಿಯುತ್ತೆ. ನಮ್ಮ ಅವರ ಪಾರ್ಥಿವ ಶರೀರದ ಬಳಿದೆ ಕುಳಿತಿರುವಂಥದ್ದು ಭವಾನಿ ರೇವಣ್ಣ. ಅಂತಿಮ ದರ್ಶನವನ್ನ ಪಡೆದು ಭವಾನಿ ರೇವಣ್ಣಗೆ ಕೈ ಮುಗಿತಾ ಇದ್ದಾರೆ ಜನರ ಅಭಿಮಾನ ಕಂಡು ಭಾವುಕರಾಗ್ತಾ ಇರುವಂಥದ್ದು ಅವರ ಫ್ಯಾಮಿಲಿಯವರೆಲ್ಲ. ನಿನ್ನೆ ಮಾತನಾಡ್ತಾ ಇದ್ರು ಭವಾನಿ ರೇವಣ್ಣ ಅವರು. ಯಾವಾಗಲೂ ಕೂಡ ಎಲ್ಲೇ ಹೋಗುವಂಥ ಸಂದರ್ಭದಲ್ಲೂ ಕೂಡ ಭವಾನಿ ನೀನು ಬಾ ಅಂತೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ನನಗೋರ್ಗೂ ತಾಯಿ ಮಗಳ ಸಂಬಂಧ, ತಾಯಿಯ ರೀತಿಯಲ್ಲಿ ನನ್ನನ್ನು ನೋಡ್ಕೊಂಡಂಥವ್ರು, ಪ್ರೀತಿಯನ್ನು ಕೊಟ್ಟಂಥವ್ರು. 2001ರಲ್ಲಿ ಆಸಿಡ್ ದಾಳಿ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಕೂಡ ಇದ್ರು.
ಅವರ ಜೊತೆಗಿನ ಒಡನಾಟ, ಆ ಪ್ರೀತಿ, ಮಮತೆ, ಕಾಳಜಿ ಯಾವ ರೀತಿಯಾಗಿ ನಮ್ಮ ಅತ್ತೆಯವರು ಕೊಡ್ತಾ ಇದ್ರು ಅನ್ನುವಂಥದ್ದನ್ನ ಭವಾನಿ ರೇವಣ್ಣ ಹೇಳ್ತಾ ಇದ್ರು. ಮತ್ತೊಂದ್ ಕಡೆ ರೇವಣ್ಣ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಅವರ ಕುಟುಂಬದವರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾನೇ ಇದ್ದಾರೆ. ಯಾಕೆಂದ್ರೆ ಆ ಜನ ನೋಡಿದ್ರೆ ಅವರೆಷ್ಟು ಪ್ರೀತಿಯನ್ನ ಸಂಪಾದಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇರುವಂಥದ್ದು ರಾಜಕೀಯ ಗಣ್ಯರು. ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ನಮಿಸಿ ಅವರ ವ್ಯಕ್ತಿತ್ವವನ್ನ ಮೆಲುಕು ಹಾಕಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ದೈವ ಭಕ್ತಿಯ ಮೂಲಕ ದೇವೇಗೌಡರಿಗೆ ಬರ್ಬೋದಾಗಿರ್ತಕ್ಕಂಥ ಸಂಕಷ್ಟಗಳನ್ನು ನಿವಾರಿಸುವಂಥ ಕೆಲಸ ಮಾಡ್ತಾ ಅವರ ಸಾರ್ವಜನಿಕ ಬದುಕಿಗೆ ಶಕ್ತಿಯಾಗಿ ನಿಂತಿದ್ರು ಅನ್ನೋ ಮಾತನ್ನು ಕೆಲವರು ಹೇಳ್ತಾ ಇದ್ದರು. ಬಹುಶಃ ಯಾವುದೇ ಮನೆಯಲ್ಲಿ ಒಂದು ಯಶಸ್ಸು ಸಿಗಬೇಕು ಅಂದರೆ ಆ ಮನೆಯಲ್ಲಿರುವಂಥ ಮನೆಗೆ ಸೇರಿದಂಥ ತಾಯಂದಿರು ಅವರ ಪಾತ್ರ ಇಲ್ಲದೆ ಇದ್ದರೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹರದನಹಳ್ಳಿ ದೊಡ್ಡೇಗೌಡರ ಮಗ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಂಥ ಉನ್ನತ ಸ್ಥಾನಕ್ಕೆ ಏರೋದಕ್ಕೆ 7 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿರೋದಕ್ಕೆ ದೊಡ್ಡ ಶಕ್ತಿ ಅಂತಂದರೆ ಚೆನ್ನಮ್ಮನವರು ಅನ್ನೋದು ಖಂಡಿತ ನಾವೆಲ್ಲರೂ ಒಪ್ಪಬಹುದಾಗಿರತಕ್ಕಂಥ ಸಂಗತಿ. ಅವರು ಮನೆಯನ್ನು ನಡೆಸಿ ಬಂದ ಜನತಾದಳದ ಕಾರ್ಯಕರ್ತರಿಗೂ ಕೂಡ ಮಾತೃ ಹೃದಯದಿಂದ ಅವರಿಗೆ ಸ್ಪಂದಿಸಿ ಒಂದು ಈ ಪ್ರತಿ ಕಾರ್ಯಕರ್ತರು ಮನೆಯವರು ಅನ್ನೋ ರೀತಿಯಲ್ಲಿ ಸಂಬಂಧವನ್ನು ಗಟ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಮಾತನ್ನು ಕೆಲವರು ಹೇಳಿದ್ದು ಸತ್ಯ ಅಂತೇಳಿ ಅನಿಸುತ್ತೆ. ಕುಟುಂಬವನ್ನು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಪೋಷಣೆ ಮಾಡಿ ಇವತ್ತು ದೇವೇಗೌಡರ ಒಂದು ಗೆಲುವಿನ ಹಿಂದೆ ಇರುವಂಥ ಶಕ್ತಿ ಅಮ್ಮನವರಾದಂಥ ಚೆನ್ನಮ್ಮವರು ಅಂದರೂ ತಪ್ಪಾಗಲ್ಲ. ಇವತ್ತು ಅವರು ನಮ್ಮ ಜೊತೆಲಿಲ್ಲ. ಅವರ ಏನು ಒಂದು ಅತ್ಯಂತವಾದಂಥ ಆತ್ಮೀಯ ಕುಟುಂಬ ದಿನಗಳು ಮೆಲುಕನ್ನು ಹಾಕುವಂಥದ್ದು ಅವರ ಕುಟುಂಬ ವರ್ಗದವರು ಮಾಡ್ತಾಯಿದ್ದಾರೆ. ಈಗಾಗಲೇ ತಾವುಗಳು ಅದನ್ನು ಮಾಧ್ಯಮದ ಮೂಲಕ ತೋರಿಸಿದ್ದೀರಾ. ಇವತ್ತು ಆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ, ಯಾಕಂದರೆ ಭಾಳ ಆತ್ಮೀಯವಾಗಿ ಕುಟುಂಬ ಬೆಸೆಯಾಗಿದ್ದು ನಾವು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಾಜಕಾರಣಿ ಮನೆಯಲ್ಲೂ ಚೆನ್ನಮ್ಮನಂಥ ಒಬ್ಬ ಮಡದಿ ಇದ್ದರೆ ರಾಜಕಾರಣವಾಗಿ ಆ ಕ್ಷೇತ್ರ ಇರ್ಬೋದು, ಆ ರಾಜ್ಯ ಇರ್ಬೋದು, ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ನಾವುಗಳು ಒಂದು ಆತ್ಮಾವಲೋಕನ ಮಾಡ್ಕೊಬೋದು. ಚೆನ್ನಮ್ಮನವರ ನಿಧನ ನಮ್ಮ ರಾಜ್ಯದ ಜನತೆಗೆ ತುಂಬಲಾರದ ನಷ್ಟ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಚೆನ್ನಮ್ಮನವರು ಅವರ ಒಂದು ದೇವೇಗೌಡರ ಜೊತೆಯಲ್ಲಿ ಸುಮಾರು 70 ವರ್ಷಕ್ಕೂ ಹೆಚ್ಚು ವೈವಾಹಿಕ ಜೀವನದಲ್ಲಿ ದೇವೇಗೌಡರ ಕುಟುಂಬದ ಒಳಿತಿಗಾಗಿ ಮತ್ತು ಅವರ ತಂದೆ ಕುಟುಂಬದವ್ರಿಗೂ ಕೂಡ ಅವರು ಆಶ್ರಯವಾಗಿ ಎಲ್ಲರನ್ನೂ ಕೂಡ ಬೆಳೆಸಿ ದೊಡ್ಡವನಾಗಿ ಮಾಡಿ ಇವತ್ತೇನಾದರೂ ದೇವೇಗೌಡರ ಯಶಸ್ಸಿಗೆ ಅವರ ಪಾತ್ರ ಹಿರಿದು ಅಂತಕ್ಕಂಥದ್ದನ್ನು ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ಅವರು ತನ್ನ ಕುಟುಂಬದ ಎಲ್ಲರನ್ನೂ ಕೂಡ ಅವರು ಸಾಕಿ ಸಲಹೋ ಜೊತೆಯಲ್ಲಿ ಬೇರೆಯವ್ರನ್ನೂ ಕೂಡ ಅವರು ತನ್ನ ಮಕ್ಕಳಂತೆ ಅವರೆಲ್ಲರೂ ಕೂಡ ಪರಿಗಣಿಸಿ ಅವರ ಒಂದು ಯಶಸ್ಸಿಗೂ ಕೂಡ ಅವರು ಯಾವತ್ತೂ ಕೂಡ ಹಾರೈಸ್ತಾ ಇದ್ದಂತಹ ಒಂದು ಮಹಾನ್ ಮಹಿಳೆ. ಈ ದಿವಸ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ಆಗಿರ್ತಕ್ಕಂಥ ನಷ್ಟವನ್ನು ಅವರ ಕುಟುಂಬದವ್ರಿಗೂ ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಬೇಕು. ಹಾಗೆಯೇ ಬೇರೆ ಎಲ್ರಿಗೂ ಕೂಡ ಅವರ ಒಂದು ಮಾರ್ಗದರ್ಶನ, ಅವರ ಸಲಹೆಗಳು ನಿರಂತರವಾಗಿ ಇರಲಿ ಅಂತೇಳಿ ಹಾರೈಸ್ತಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಹೊಳೆನರಸೀಪುರದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂತಿಮ ದರ್ಶನ ಪಡೆಯಲಾಗ್ತಾ ಇರುವಂತಹ ರೇವಣ್ಣ ಅವರ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾಗೆ, ಹಾಗೆ ಅಂತ್ಯಕ್ರಿಯೆ ನಡೆಯಲಿರುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ. ಮಂಜು, ಯಾವ ರೀತಿಯಾಗಿ ಅಂತಿಮ ದರ್ಶನವನ್ನ ಪಡ್ಕೊಳ್ಳಲಾಗ್ತಾ ಇದೆ, ಯಾರೆಲ್ಲ ಬರ್ತಾ ಇದ್ದಾರೆ, ಇನ್ನು ಎಷ್ಟೊತ್ತು ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ, ತದನಂತರ ಅಲ್ಲಿ ಅಂದ್ರೆ ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆ ಶುರುವಾಗುತ್ತಾ ಹೇಗೆ ಅಂತ?
ಖಂಡಿತವಾಗ್ಲೂ ಪೃಥ್ವಿ ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಅಷ್ಟೇ ನಿರಂತರವಾಗಿ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಅಷ್ಟೇ ಬರ್ತಾ ಇರುವಂತಹ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಹೊಳೆ ನರಸೀಪುರ ಸೇರಿದಂತೆ ಇಡೀ ಜಿಲ್ಲೆಯಾದ್ಯಂತಲೂ ಕೂಡ ಅಷ್ಟೇ ಬೇರೆ ಬೇರೆ ಹಳ್ಳಿಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅಂತಿಮ ದರ್ಶನವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ. ಪೊಲೀಸರು ಕೂಡ ಅಷ್ಟೇ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಆದಷ್ಟು ಬೇಗ ಬಂದು ಅಂತಿಮ ದರ್ಶನವನ್ನು ಮಾಡ್ಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ರೇವಣ್ಣವರ ಕುಟುಂಬಸ್ಥರು ಹೇಳಿರುವಂತಹ ಪ್ರಕಾರವಾಗಿ 10 ಗಂಟೆವರೆಗೂ ಮಾತ್ರ ಈ ಒಂದು ರೇವಣ್ಣವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. 10 ಗಂಟೆ ಆದಂತಹ ಬಳಿಕ ಸುಮಾರು 3-4 ಗಂಟೆಗಳ ಕಾಲ ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಿಗಳಲ್ಲಿ ಒಂದಷ್ಟು ಪ್ರೊಸೆಷನ್ ಹೋಗಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆದಷ್ಟು ಬೇಗ ಅಂತಿಮ ದರ್ಶನವನ್ನು ಮಾಡ್ಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಕೂಡ ಅಷ್ಟೇ ಸಾರ್ವಜನಿಕರಿಗೆ ಹೇಳಿದ್ರು. ಜೊತೆಗೆ ಕುಟುಂಬಸ್ಥರು ಕೂಡ ಅಷ್ಟೇ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಅದರಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅಷ್ಟೇ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿದ್ದು ಆದಷ್ಟು ಬೇಗ ಅಂತಿಮ ದರ್ಶನವನ್ನ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು. ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಸಾಗರೋಪಾದಿಯಲ್ಲಿ ಬಂದು ಅಂತಿಮ ದರ್ಶನವನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಚೆನ್ನಮ್ಮ ಅವರು ಅಷ್ಟು ಜನಗಳಿಕೆಯನ್ನ ಗಳಿಸಿದಂತಹ ಒಂದು ಮಹಿಳೆ ಅಂತ ಹೇಳ್ಬೋದು. ಯಾಕಂದ್ರೆ ಚೆನ್ನಮ್ಮ ಅವರು ಯಾವುದೇ ಒಬ್ಬ ವ್ಯಕ್ತಿ ಮನೆಗೆ ಬಂದರೂ ಕೂಡ ಅಷ್ಟೇ ಖುದ್ದಾಗಿ ಅವರೇ ಹಾರೈಸ್ತಾ ಇದ್ರು. ಅವರನ್ನ ಮನೆಯಲ್ಲಿ ಊಟ ಮಾಡೋರು ಕೂಡ ಅಷ್ಟೇ ಕಳಿಸ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚೆನ್ನಮ್ಮ ಅವ್ರನ್ನ ಜನ ಇಷ್ಟಪಡ್ತಾ ಇದ್ರು. ಜೊತೆಗೆ ರಾಜಕೀಯ ಒಂದು ಕಡೆ ಆಯ್ತು ಅಂತಂದ್ರೆ ಚೆನ್ನಮ್ಮ ಅವರ ಒಂದು ಮನಸ್ಸೇನಿತ್ತು ಆ ಒಂದು ಮನಸ್ಸನ್ನ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ಎಷ್ಟೊತ್ತೇ ಆದ್ರೂ ಪರವಾಗಿಲ್ಲ ಅವ್ರ ಅಂತಿಮ ದರ್ಶನವನ್ನ ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಇನ್ನು ನಿನ್ನೆನೂ ಕೂಡ ನಾವು ಅನ್ಕೊಂಡು, ಯಾಕಂದ್ರೆ ನಿನ್ನೆ 12 ಗಂಟೆಗೆ ಬೆಂಗಳೂರು ಬಿಟ್ಟಂತಹ ಒಂದು ಪಾರ್ಥಿವ ಶರೀರ ಹೊತ್ತಂತಹ ವಾಹನ ಈ ಹೊಳೆ ನರಸೀಪುರ ರೀಚ್ ಆಗೋದಕ್ಕೆ ಆಗಿದ್ದು ಬರೋಬ್ಬರಿ ಬೆಳಗಿನ ಜಾವ 5 ಗಂಟೆ ಅಂದ್ರೆ 28 ಗಂಟೆಗಳ ಕಾಲ ಈ ಒಂದು ಅಂತಿಮ ಯಾತ್ರೆ ಅನ್ನುವಂಥದ್ದಾಯಿತು. ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ರಸ್ತೆ ಬದಿಗಳಲ್ಲಿ ನಿಂತ್ಕೊಂಡು ಅವರ ಅಂತಿಮ ದರ್ಶನವನ್ನ ಮಾಡಿಕೊಂಡ್ರು. ಖುದ್ದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ತಮ್ಮ ತಾಯಿಯ ಜೊತೆಯಲ್ಲಿ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಪ್ರತಿಯೊಂದು ಹಳ್ಳಿಗೂ ಕೂಡ ಅಷ್ಟೇ ಅಂದ್ರೆ ಮಾರ್ಗ ಮಧ್ಯದಲ್ಲಿ ಯಾವೆಲ್ಲ ಹಳ್ಳಿಗಳು ಸಿಗುತ್ತೆ ಆ ಹಳ್ಳಿಯಲ್ಲಿರುವಂತಹ ಜನರಿಗೆ ತಮ್ಮ ತಾಯಿಯ ಅಂತಿಮ ದರ್ಶನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಜೊತೆಗೆ ಪೊಲೀಸರಿಗೂ ಕೂಡ ಅಷ್ಟೇ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಎಷ್ಟೊತ್ತೇ ಆದ್ರೂ ಕೂಡ ಪರವಾಗಿಲ್ಲ ಜನರನ್ನ ಯಾರನ್ನೂ ಕೂಡ ಅಷ್ಟೇ ನೀವು ಅಲ್ಲಿಂದ ಕಳಿಸಬೇಡಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಬರೋದಕ್ಕೆ ತಡ ಆಯಿತು. ಜೊತೆಗೆ ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಅಷ್ಟೇ ಹೊಳೆ ನರಸೀಪುರ ಸುತ್ತಮುತ್ತ ಇರುವಂತಹ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಆ ಒಂದು ಅವಕಾಶದಂತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನರ ಒಂದು ಗುಂಪು ಅನ್ನುವಂಥದ್ದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಇರುವಂಥದ್ದು. 10 ಗಂಟೆ ಬಳಿಕ ಮೆರವಣಿಗೆಯನ್ನ ಮಾಡೋದಕ್ಕೂ ಕೂಡ ಅಷ್ಟೇ ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಕಾರಣ ಏನು ಅಂದ್ರೆ ಚೆನ್ನಮ್ಮ ಅವರು 1960ರ ಸಂದರ್ಭದಲ್ಲಿ ಅವರ ಒಂದು ಓಲೆಯನ್ನ ಇಟ್ಟು ಒಂದಷ್ಟು ಜಮೀನನ್ನ ಖರೀದಿ ಮಾಡಿದ್ರು. ಆ ಒಂದು ಜಮೀನಿನಲ್ಲಿ ಒಂದಷ್ಟು ಕೃಷಿಯನ್ನ ಮಾಡುವಂತದ್ದಾಗಿ ಅಲ್ಲಿಂದ ಅವರ ಜೀವನ ಅನ್ನುವಂಥದ್ದು ದೇವೇಗೌಡರ ಜೊತೆ ಆರಂಭ ಆಯಿತು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿನ ಹಳ್ಳಿಯ ಜನರು ಕೂಡ ಅಷ್ಟೇ ನಮ್ಮ ಊರಿಗೂ ಕೂಡ ಅಷ್ಟೇ ಬರಬೇಕು ಅನ್ನುವಂಥ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆ ಒಂದು ಮನವಿಯಂತೆ ಆ ಊರಿಗೂ ಕೂಡ ಅಷ್ಟೇ ಹೋಗೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಇದರ ಜೊತೆಗೆ ದೇವೇಗೌಡರ ಜೊತೆ ಮದುವೆ ಆದಂತಹ ಬಳಿಕ ಅವರು ಇದೇ ಒಂದು ಪಕ್ಕದ ಏರಿಯಾದಲ್ಲಿ 10 ರೂಪಾಯಿಗೆ ಬಾಡಿಗೆಗೆ ಮನೆಯನ್ನ ಮಾಡ್ಕೊಂಡಿದ್ರು. ಆ ಒಂದು ಏರಿಯಾಗೂ ಕೂಡ ಅಷ್ಟೇ ಮೆರವಣಿಗೆ ಹೋಗಬೇಕು ಅಂತ ಖುದ್ದಾಗಿ ದೇವೇಗೌಡರು ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರನೇ ಬೆಳಿಗ್ಗೆ 10 ಗಂಟೆವರೆಗೂ ಮಾತ್ರ ಅಂತಿಮ ದರ್ಶನಕ್ಕೆ ಒಂದು ಅವಕಾಶವನ್ನು ಈಗಾಗಲೇ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ. ಅವ್ರನ್ನೂ ಕೂಡ ಅಷ್ಟೇ ನಾವು ಮಾತನಾಡೋಣ. ಸರ್, ಚೆನ್ನಮ್ಮ ಅವರ ಅಂತಿಮ ದರ್ಶನ ಇವತ್ತು ಮಾಡ್ಕೊಳಕ್ ಹೋಗ್ತಾ ಇದ್ರ, ಅವರ ನೆನಪು ಮಾತ್ರ ಇನ್ನು ಮುಂದೆ ಉಳಿದಿರುವಂತಹದ್ದು, ಏನು ಹೇಳ್ತೀರಿ ಅಂತ? ಏನು ಹೇಳೋದಕ್ಕೆ ಒಂಥರ ಇದು ಒಬ್ಬರ ಹಿರಿಯ ಮನುಷ್ಯರು ನಮ್ಮೂರಿಗೆ ದೇವೇಗೌಡರ ಸಾಹೇಬ್ರ ಜೊತೆ ಭಾಳ ಆತ್ಮೀಯವಾಗಿದ್ದಂಥವ್ರು, ಹಿರಿಯವರು, ನಮಗೆಲ್ಲ ಅಜ್ಜಿ ಸಮಾನ. ಅವರು ಕೋಟೆಯಲ್ಲಿ ನೀವು ಹೇಳಿದಾಗ ಈಗ ಒಂದು ಮನೆ ಮಾಡ್ಕೊಂಡಿದ್ರು, ಬಾಡಿಗೆ ಮನೆ. ಆ ಮನೇಲೂ ನಾವು ಓಡಾಡ್ತಾ ಇದ್ವಿ. ಮತ್ತು ಇಲ್ಲಿ ಸಾಹೇಬ್ರು ಮನೆ ಹತ್ರ ಬಂದಾಗ್ಲೂ ಭಾಳ ಚೆನ್ನಾಗಿ ನೋಡಿರ್ತಾ ಇದ್ರು. ರೇವಣ್ಣ ಸಾಹೇಬ್ರಾಗಲಿ, ಭವಾನಿ ಮೇಡಮ್ ಆಗಲಿ, ಮತ್ತು ಅಮ್ಮವರಾಗಲಿ, ಅಪ್ಪಾಜಿ ಅವ್ರ ಜೊತೆಲೂ ನಾವು ಎಲೆಕ್ಷನ್ ಚಿಕ್ಕ ಹುಡುಗರಲ್ಲಿ ಓಡಾಡಿದ್ದೀವಿ. ಇಲ್ಲಿ ಅವೆಲ್ಲ ಈಗ ನೆನಪು ಬರ್ತಾ ಇದೆ ಸರ್ ನಮಗೆ. ಅಂದ್ರೆ ಮನೆಗೆ ಯಾರೇ ಬಂದರೂ ಕೂಡ ಅಷ್ಟೇ ಬರಿಗೈಯಲ್ಲಿ ಕಳಿಸ್ತಿಲ್ಲ ಅಂತ, ಅಟ್ಲೀಸ್ಟ್ ಊಟ ಮಾಡ್ಕೊಂಡು ಹೋಗ್ಲೇಬೇಕಾಗಿತ್ತಂತೆ. ಜೊತೆಗೆ ಅವರೇ ಕುಶಲೋಪರಿ ವಿಚಾರಿಸ್ತಾ ಇದ್ರೆ ಹೇಗಿದ್ದೀರಾ, ಮನೆಯವರು ಹೇಗಿದ್ದಾರೆ ಅಂತ ಕೇಳ್ತಿದ್ರಂತೆ. ಇದನ್ನ ಪ್ರತಿಯೊಬ್ರು ಕೂಡ ಅಷ್ಟೇ ಬೆಳಿಗ್ಗೆಯಿಂದ ಹೇಳ್ತಿದ್ರು. ಸೊ ಆ ಒಂದು ವಿಚಾರ ನೆನಪು ಮಾಡ್ಕೊಳ್ಳೋದಾದ್ರೆ ನೀವು? ಸರ್, ಅವರು ನಮ್ಮ ತಂದೆ, ನಮ್ಮ ಅಜ್ಜನ ಕಾಲದಿಂದನೂ ನಮ್ಮ ಸಮಸ್ತ ನಾಗರಿಕರ ಅನ್ನಪೂರ್ಣೇಶ್ವರಿ ಅಂತಲೇ ಹೇಳಬೇಕು. ಅವರು ಯಾರಿಗೂ ಭೇದ ಭಾವ ಮಾಡದೆ ಪ್ರತಿಯೊಬ್ಬರಿಗೂ ಅವ್ರ ಬಳಿ ಬಂದಾಗ ತಮ್ಮ ಮನೆ ಅಂತಾರೆ, ತಮ್ಮ ಮನೆಯವರಂತರ ಕಾಣಿ ಮೊದಲು ಅವರಿಗೆ ಸಹಕಾರ ನೀಡಿ ಅವ್ರಿಗೆ ಏನು ಬೇಕು ಅದನ್ನು ಅನುಕೂಲ ಮಾಡಿ ಅವ್ರ ಮನೆಗೆ ಬಂದವ್ರಿಗೆ ಊಟ ಉಪಚಾರ ಮಾಡದೆ ಕಳಿಸ್ತಾ ಇದ್ದಿಲ್ಲ. ಅವರು ನಮ್ಮ ಒಳನರಸೀಪುರ ತಾಲೂಕಿನ ತಾಯಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ನೀವು ಆಗ್ಲಿಂದ ಪಾಪ ಕಣ್ಣೀರು ಹಾಕ್ತಾ ಇದ್ದೀರಾ, ನಿಮ್ಮ ನೋವು ಗೊತ್ತಾಗ್ತಿದೆ. ಯಜಮಾನ್ರಿಗೆ ಹುಷಾರಿರ್ಲಿಲ್ಲ ಕಣಪ್ಪ. ಕಿದ್ವಾಯ್ ಹಾಸ್ಪಿಟ್ಲಲ್ಲಿ ಬಂದು 3 ಲಕ್ಷ ಕೊಟ್ರು. ನಮ್ಮ ಅಪ್ಪಾಜಿ ಕೊಟ್ಟು ಸಹಕರಿಸಿದ್ರು ಕಣಪ್ಪ. ದೇವೇಗೌಡರು ಅವ್ರ ಅಕ್ಕ ಯಜಮಾನ್ರು ಇದ್ರು, ನಂಜೇಗೌಡರು ಅಂತ ಅಂದರು. ಪಕ್ಕನೆ ನಾವಿದ್ವಿ.
ತಾತಾರು ಹೇಳಿದ್ರು, ನೋಡಪ್ಪ ಈ ಹುಡುಗನಿಗೆ ಹುಷಾರಿಲ್ಲ, ಡಾಕ್ಟ್ರಿಗೆಲ್ಲ ಹೇಳಿ ಎಷ್ಟೇ ಖರ್ಚಾದ್ರು ಈ ಹುಡುಗನ್ ಉಳಿಸ್ಕೊಡಪ್ಪ ಅಂತ ಹೇಳಿದ್ರು. ಏನ್ ಮಾಡೋದು, 2 ವರ್ಷಕ್ಕೆ ಹೋಗ್ಬಿಟ್ರು. 3 ಲಕ್ಷ 30 ಕೋಟಿ ಇದ್ದಂಗೆ ಕೊಟ್ಟಿದ್ರು ಕಣಪ್ಪ ಅವರು. ಅಮ್ಮ ಬದುಕಲಿಲ್ಲ, ಅಪ್ಪಾಜಿ ನೋಡ್ಕೊಂಡು ಹೋಗ್ಬಿಟ್ಟು ತಿಟ್ಟೂರಿಂದ ಬಂದಿದ್ದೀನಪ್ಪ. ಅಂದ್ರೆ ಪೃಥ್ವಿ, ಪ್ರತಿಯೊಬ್ರು ಕೂಡ ಅಷ್ಟೇ ತಮ್ಮ ನೋವನ್ನ ಹಂಚ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಷ್ಟೇ ಆಕೆ ಒಂದು ತಾಯಿಯ ಇದ್ದಾಗೆ ತಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ರು, ಅದೇ ರೀತಿಯಾಗಿ ಊರಿನ ಜನರನ್ನು ಕೂಡ ಅಷ್ಟೇ ನೋಡ್ಕೊಳ್ತಾ ಇದ್ರು. ಇವತ್ತು ಅಂತಹ ತಾಯಿ ಇನ್ನಿಲ್ಲ. ಅದಕ್ಕೋಸ್ಕರ ಇವತ್ತು ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಅವ್ರ ಕುಟುಂಬಕ್ಕೆ ಧೈರ್ಯ ಹೇಳುವಂತ ಒಂದು ಕೆಲಸವನ್ನ ನಾವು ಮಾಡ್ತಿದೀವಿ ಅನ್ನೋ ಒಂದು ಮಾತನ್ನ ಸಾರ್ವಜನಿಕರು ಹೇಳ್ತಾ ಇರುವಂತಹದ್ದು. ಓಕೆ ಮಂಜು, ಎಸ್ ನೋಡ್ತಾ ಇದೀವಲ್ಲ ಇಲ್ಲಿ ಪ್ರಮುಖವಾಗಿ